ಗಿಣ್ಣ ತುಂಬ್ತ ತುಂಬ್ತ ದಿಗಿಣ್ಣ ತುಂಬ್ತ ತುಂಬ್ತ ದಿಗಿಣ್ಣ ತುಂಬ್ತ ನವೋನ್ನತಿ ತಕಿಟ ತಕ ದಿಮ್ಮಿ ತಕಿಟ ತಕಿಟ ತಕ ದಿಮ್ಮಿ ತಕಿಟ ತಕಿಟ ತಕ ದಿಮ್ಮಿ ತಕಿಟ ನವೋನ್ನತಿ 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 ನವೋನ್ನತಿ. ನಮಸ್ಕಾರ. ನವೋನ್ನತಿಗೆ ಸ್ವಾಗತ. ಎಲ್ಲೆಲ್ಲೂ ಹೊಸ ಹುರುಪನ್ನ ತರುವ ವರ್ಷದ ಮಹಾನ್ ಪರ್ವಕಾಲದ ವಿಶೇಷ ಕಾರ್ಯಕ್ರಮ ಸರಣಿ ನವರಾತ್ರಿ ನವೋನ್ನತಿ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಿಮ್ಮೊಂದಿಗಿದ್ದೇನೆ ನಾನು ನಿಮ್ಮ ಬಡಕಿಲಾ ಪ್ರದೀಪ್. ನವರಾತ್ರಿಯ ಈ 9 ದಿನಗಳು ಜೊತೆಗೆ ವಿಜಯದಶಮಿಯವರೆಗೆ ನಿತ್ಯವೂ ನಿಮಗಾಗಿ ನಾಡಿನುದ್ದಗಲಕ್ಕೂ ಪಸರಿಸುತ್ತಿರುವ ಈ ಕಾರ್ಯಕ್ರಮದ ಕಂಪನ್ನು ಸವಿಯುವುದಕ್ಕೆ ಸಿದ್ಧರಾಗಿ. ಇಂದು ದೇವಿಯ ಪರಮ ಪವಿತ್ರ 9 ಸ್ವರೂಪಗಳ ಆರಾಧನಾ ಪರ್ವವಾದ ನವರಾತ್ರಿಯ ಮೊದಲ ದಿನ. ಅಂದ್ರೆ ಇವತ್ತು ದೇವಿಯನ್ನ ಶೈಲಪುತ್ರಿಯನ್ನಾಗಿ ಪೂಜಿಸ್ತಾರೆ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೈಖರಾಂ ವೃಷರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಎಂದು ಶೈಲಪುತ್ರಿಯನ್ನು ಪ್ರಾರ್ಥಿಸುತ್ತಾ ನವರಾತ್ರಿ ನವೋನ್ನತಿಯನ್ನು ಶುರು ಮಾಡೋಣ. ಅಧ್ಯಾತ್ಮವೆಂಬ ನೌಕೆಯಲ್ಲಿ ಪಯಣಿಸುವವರದೆಷ್ಟೋ, ಆದರೂ ಅದರ ಅರಿವಿಲ್ಲದೆ ಈ ಪ್ರಯಾಣ ನಡೀತಾ ಇರೋದು ಹೌದು. ನಾನು ಮತ್ತು ಅಧ್ಯಾತ್ಮ ಅನ್ನೋ ಯೋಚನೆಯನ್ನೊಳಗೊಂಡು ನಮ್ಮೊಳಗೆ ಅಧ್ಯಾತ್ಮದ ಬೆಳಕನ್ನು ಕಾಣುವುದು ಹೇಗೆ ಎನ್ನುವುದನ್ನ ಚಿಂತಿಸ್ತಾ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ, ಅಲ್ಲಿ ಅಧ್ಯಾತ್ಮದ ಚಿಲುಮೆಯ ರಸಪಾನ ಮಾಡಿದ ಒಂದಷ್ಟು ಸಾಧಕರ ಮಾತುಗಳನ್ನ, ಜೊತೆಗೆ ನಾಡಿನ ಖ್ಯಾತ ಗಾಯಕ ಗಾಯಕಿಯರು ನಿಮಗಾಗಿ ಪ್ರಸ್ತುತಪಡಿಸಿರುವ ದೇವಿಯ ಕುರಿತ ವಿಶೇಷ ಹಾಡೊಂದರ ಜೊತೆಗೆ ಇಂದಿನ ಸಂಚಿಕೆಯಲ್ಲಿ ಹಾಗೂ ಪ್ರತಿದಿನದ ಸಂಚಿಕೆಯಲ್ಲೂ ಖ್ಯಾತ ಆಯುರ್ವೈದ್ಯರಿಂದ ಆಯುರ್ವೇದ ರಸಸಾರವೂ, ಸಾಧಕಿಯೊಬ್ಬರ ಸಾಧನೆಯ ಚಿತ್ರಣ, ಅವರಿಗೆ ನುಡಿ ಗೌರವದ ನವಶಕ್ತಿಯರು ಅನ್ನುವ ನವೋನ್ನತಿ ಫೌಂಡೇಶನ್ನ ಪ್ರಸ್ತುತಿಯು ನಿಮಗಾಗಿ ತೆರೆದುಕೊಳ್ಳಲಿದೆ. ಮೊದಲಿಗೆ ಅಧ್ಯಾತ್ಮದತ್ತ ಯಾಕೆ ವಾಲಬೇಕು ಅನ್ನೋ ಪ್ರಶ್ನೆ ಹೊಂದಿರುವವರಿಗೆ ಉತ್ತರ ಅಲ್ಲದೆ ಹೋದರೂ ಅಧ್ಯಾತ್ಮದ ರಸಪಾಕವನ್ನ ಒಂದೊಂದಾಗಿ ಬಡಿಸುವ ಪ್ರಯತ್ನ ಮಾಡೋದೇ ಈ ಸರಣಿಯ ಉದ್ದೇಶ ಅಂತ ಹೇಳ್ತಾ, ಇನ್ನು ಅಧ್ಯಾತ್ಮದ ಬಗೆಗಿನ ನಮ್ಮ ಪರಿಕಲ್ಪನೆಗಳೇ ಬೇರೆ. ಯಾರಾದರೂ ಅಧ್ಯಾತ್ಮವನ್ನ ರೂಢಿಸಿಕೊಂಡಿದ್ದಾರೆ ಅಂದ್ರೆ ಅವರು ಧರ್ಮದ ಕಟ್ಟುಪಾಡಿನಲ್ಲಿ ಬಂಧಿಯಾಗಿರ್ತಾರೆ ಅನ್ನೋರು ಸ್ವಲ್ಪ ಜಾಸ್ತಿ ನಮ್ಮಲ್ಲಿ. ಆದರೆ ನಿಜಾರ್ಥದಲ್ಲಿ ಅಧ್ಯಾತ್ಮ ನಮ್ಮ ಮನಸ್ಸಿನ ವಿಚಾರ, ಆತ್ಮಕ್ಕೆ ಸಂಬಂಧಿಸಿದ್ದು. ಅಧ್ಯಾತ್ಮವನ್ನ ಒಮ್ಮೆ ರೂಢಿಸ್ಕೊಂಡ್ರೆ ನಮ್ಮ ಸೃಜನಶೀಲತೆ ವೃದ್ಧಿಯಾಗತ್ತೆ, ನಮ್ಮನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಳ್ತೀವಿ, ಒಟ್ಟಾರೆಯಾಗಿ ನಮ್ಮ ಜೀವನದ ಉನ್ನತಿಯನ್ನ ಕಾಣೋದರಲ್ಲಿ ಸಂಶಯ ಇಲ್ಲ ಅಂತಾರೆ ಬಲ್ಲವರು. ಇದೀಗ ಇಂದಿನ ಮೊದಲ ಮುಖ್ಯ ಕಾರ್ಯಕ್ರಮ. ಇಂದಿನ ಮುಖ್ಯ ಅತಿಥಿಯನ್ನ ಬರಮಾಡಿಕೊಂಡು ಅವರ ಮಾತನ್ನ ಕೇಳೋ ಸಮಯ. ನಗಿಸುವ ಈ ವ್ಯಕ್ತಿ ಬದುಕನ್ನ ನೋಡಿದ ರೀತಿಯೇ ಬೇರೆ. ಹಾಗೆ ಇವರ ಹಾಸ್ಯದ ಹೊನಲನ್ನ ಕೇಳೋ ನಮಗೆ ಇವರಲ್ಲಿರುವ ಅಧ್ಯಾತ್ಮದ ಆಳವನ್ನರಿವ ಅವಕಾಶ ಇದೀಗ. ಗಂಗಾವತಿ ಪ್ರಾಣೇಶ್ ನಮ್ಮ ಜೊತೆ ಇವತ್ತಿನ ಸಂಚಿಕೆಯಲ್ಲಿ ಇದ್ದಾರೆ. ಬೀಚಿ ಸಾಹಿತ್ಯದಿಂದ ಪ್ರಭಾವಿತರಾದ ಪ್ರಾಣೇಶ್ ಅವರು ತಮ್ಮ ಜೀವನವನ್ನ ರೂಪಿಸಿಕೊಂಡ ಬಗೆಯೇ ಬೇರೆ. ತಮ್ಮ ಹಾಸ್ಯ ಪ್ರಜ್ಞೆಯಿಂದಲೇ ವಿಶ್ವಾದ್ಯಂತ ಮನೆ ಮಾತಾದ ಇವರು ಕೇವಲ ಹಾಸ್ಯದಿಂದ ಮಾತ್ರವಲ್ಲ, ಕಥೆ, ಕವನ, ಸಂಗೀತದಲ್ಲಿಯೂ ಪ್ರಾವೀಣ್ಯತೆ ಹೊಂದಿರುವ ಮಹಾನ್ ಸಾಧಕ. ಇವರು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಅನುಭವ ಮತ್ತು ಅಧ್ಯಾತ್ಮ ಅನ್ನೋ ಈ ವಿಚಾರವಾಗಿ ಮಾತನಾಡ್ತಾರೆ. ಹಾಗಿದ್ರೆ ಅನುಭವ ಮತ್ತು ಅಧ್ಯಾತ್ಮದ ನಡುವೆ ಅದೇನಿದೆ ಸಂಬಂಧ, ಅವ್ರ ಮಾತಲ್ಲೇ ಕೇಳೋಣ. ಅನುಭವಗಳೇ ಹೇಗೆ ಆಧ್ಯಾತ್ಮ ಆಗ್ತಾ ಅನ್ನೋದಕ್ಕೆ ಬೇಂದ್ರೆಯವರ ಜೀವನವೇ ಒಂದು ಉದಾಹರಣೆ. ಬೆಂದ್ರೆ ಬೇಂದ್ರೆ ಆಗ್ತೀಯಾ ಅಂತ ಅವ್ರು ಹೇಳಿದಂತ ಬೀಜ ಮಾತದು. ಉಪನಿಷತ್ತುಗಳಲ್ಲೂ ಕೂಡ ಹೇಳ್ತದೆ, ನೀವು ಸಂಸಾರಗಳಿಂದ ಬೆಂದು ನೊಂದ ಮೇಲೇನೆ ನಿಮಗೆ ಭಗವಂತನ. ಈಗ ತುಂಬಾ ಜನ ಯೌವನದಲ್ಲಿ ಯಾರು ತಿರುಪತಿ, ಶ್ರೀಶೈಲ, ಧರ್ಮಸ್ಥಳಗಳಿಗೆ ಹೋಗೋದಲ್ಲ. ಮದುವೆ ಆದ್ಮೇಲೆ ಹೆಂಡತಿ ಕೆಟ್ಟದಾಗಿ ಸಿಕ್ಕಳಂದ್ರೆ ಬಹಳ ಬೇಗ ಹೋಗ್ತಾನೆ. ಇಲ್ಲಾಂದ್ರೆ ಮಕ್ಕಳಾದ್ಮೇಲೆ ಸಂಸಾರ, ಅವನ ಜೀವನ
ನಮ್ಮ ಮಹಾಮನಿಯವರು ಯಾವಾಗ್ಲೂ ಒಂದು ಜೋಕ್ ಹೇಳ್ತಿರ್ತಾರೆ. ಯಾರೋ ಇಬ್ಬರಿಗೆ ಮಕ್ಕಳಾಗಿರ್ಲಿಲ್ವಂತೆ. ಅವ್ರ ಮನೆ ಮುಂದೆ ಹೋಗ್ತಿದ್ದವ್ರೊಬ್ಬನು ಕೇಳಿದಂತೆ, ಏನಮ್ಮ? ಇಲ್ಲ ಸ್ವಾಮಿ, ನಮ್ಮ ಮಕ್ಕಳೇನೇ ಇಲ್ಲ ಅಂತಂದಾಗ, ನೋಡಿಮ್ಮ, ಒಂದ್ ಒಳ್ಳೆ ಪರಿಹಾರ ಇದೆ ನಮ್ಮ ಸಾಂಸಾರಿಕ ಜೀವನದಲ್ಲಿ. ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮುಂದೆ ದೀಪ ಹಚ್ಚಿ ಬರ್ರಿ, ತುಪ್ಪದ ದೀಪ ಅಂತ ಹೇಳಿದ್ ನಾನು. ಆಯ್ತು ಅಂತ ಹೇಳಿ ಆ ಮನೆ ಯಜಮಾನ ಹೋದ. ತಿರ್ಗಾ ಎಷ್ಟೋ ವರ್ಷಗಳಾದ್ಮೇಲೆ ಈ ವ್ಯಕ್ತಿ ಮತ್ತೆ ಅದೇ ಮನೆ ಮುಂದೆ ಅಡ್ಡಾಡ್ತಿರ್ಬೇಕಾದ್ರೆ ಒಂದ್ 8-10 ಮಕ್ಕಳು ಆಟ ಆಡ್ತಿರಂತೆ ಗ್ರೌಂಡ್ ನಲ್ಲಿ. ಇವನಿಗೆ ಬಹಳ ಸಂತೋಷ ಆಯ್ತು. ಒಳಗಡೆ ಹೋದ. ಏನಮ್ಮ, ಚೆನ್ನಾಗಿದ್ಯಾ? ನೋಡು, ಶ್ರೀಶೈಲಕ್ಕೆ ಹೋಗಿ ದೀಪ ಹಚ್ಚಿ ಬಂದ್ರಿ ತಾನೆ, ಇಷ್ಟು ಮಕ್ಕಳಾಯ್ತು, ಸಂತೋಷ ಪಡ್ರಿ ಇನ್ನು ಅಂದಾಗೆ. ನಿನ್ ಗಂಡ ಇಲ್ಲಮ್ಮ, ಕಾಣ್ತಿಲ್ಲ ಅಂದಂತೆ. ಆಕೆ, ಇಲ್ಲ ಸರ್, ಮತ್ತೆ ಶ್ರೀಶೈಲಕ್ಕೆ ಹೋಗಿದ್ರು. ಏನಮ್ಮ 8-10 ಮಕ್ಕಳಾದ್ರು, ಮತ್ತೆ ಯಾಕೆ ಶ್ರೀಶೈಲಕ್ಕೆ ಹೋಗಿದ್ರು? ಇಲ್ಲ ಸರ್, ನೀವ್ ಹೇಳಿದಂತೆ ದೀಪ ಹಚ್ಚಿ ಬಂದ್ಮೇಲೆ ಇಷ್ಟು ಮಕ್ಕಳಾದ್ರು, ಈಗ ಹಚ್ಚಿರೋ ದೀಪನ ಆರಿಸಿ ಬರಕ್ ಹೋಗಿದ್ದಾನೆ ಅಂತ. ಅಂದ್ರೆ ಯಾವುದನ್ನ ನಾವು ಸುಖ ಅಂತ ಭ್ರಮಿಸ್ತೀವೋ ಅದು ಸುಖ ಅಲ್ಲ ಅಂತ ಗೊತ್ತಾದ ಹುಟ್ಟಾದೆ ಆಧ್ಯಾತ್ಮ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ 8 ವರ್ಷದ ಮಕ್ಕಳಿಗೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆಯ್ತು, ವಿಪಶ್ಯನ ಯೋಗ ಕೇಂದ್ರಗಳಲ್ಲಿ ಇದನ್ನೇ ಹೇಳ್ತಾರೆ. ಸಾಕು, ಸಂಸಾರ ಅನುಭವಿಸಿದ್ದು ಸಾಕು, ಇನ್ನು ಹೊರಗಡೆ ಬನ್ನಿ, ಬೇರೆ ಅದನ್ನ ಏನಾದ್ರೂ ಹುಡುಕಿ, ನಿನ್ನೊಳಗೆ ನೀವು ಹುಡುಕ್ರಿ ಅಂತ ಹೇಳೋದೇ ಈ ಕಾರಣಕ್ಕೆ ಸರ್. ಅದಕ್ಕೆ ಸರ್ಟನ್ ಏಜ್ ಆಗೋವರೆಗೂ ಅಧ್ಯಾತ್ಮ ಬರಲ್ಲ. ಆದ್ರೆ ಎಲ್ಲೋ ಕೆಲವು ಸಂತರು ಪೂರ್ವ ಜನ್ಮದ ಸುಕೃತ ಇದ್ದಂಥವ್ರಿಗೆ ಬಾಲ್ಯದಲ್ಲೇನೆ ಅಧ್ಯಾತ್ಮ ಮೈಗೂಡಿ ಬಿಡ್ತಾರೆ. ಅದಕ್ಕೆ ಶಂಕರಾಚಾರ್ಯರು, ಮಧ್ವಾಚಾರ್ಯಗಳೇ ಉದಾಹರಣೆ. ಅವ್ರು ಬಾಳಿದ್ದು ಕೆಲವೇ ವರ್ಷಗಳಾದ್ರೂ ಇಡೀ ಜಗತ್ತು ಇರೋವರೆಗೂ ಸಾಕಾಗುವಷ್ಟು ಅನುಭವಗಳನ್ನ ಅವ್ರು ನೀಡಿದ್ರು, ಅಧ್ಯಾತ್ಮವನ್ನ ಅವ್ರು ನೀಡಿದ್ರು. ಆಧ್ಯಾತ್ಮವೇ ಅನುಭವ ಆಗ್ಲೋಕ್ ಸಾಧ್ಯನೇ ಇಲ್ಲ, ಅನುಭವಗಳಿಂದಲೇ ಅಧ್ಯಾತ್ಮ ಹುಟ್ಟುತ್ತದೆ. 95% ಆಫ್ ದಿ ಪೀಪಲ್ ಏನಿದೆ, ಅವರು ಅನುಭವದಿಂದಲೇ ಅಧ್ಯಾತ್ಮನ ಪಡಿತಾರೆ. ವ್ಯಕ್ತಿ ಮಾಗಬೇಕು, ಸಂಸಾರದ ಕಷ್ಟ ಕೋಟ್ಲಗಳಲ್ಲಿ ಮುಳುಗಿ ಹೇಳಬೇಕು, ಅವನಿಗೆ ಇದಕ್ಕಾಗಿ ಇಷ್ಟು ದಿವಸ ನಾನು ಹೋರಾಡಿದ್ನ ಅನ್ನುವಂತ ಮನೋಭಾವ ಬಂದಾಗ ಮಾತ್ರ ಅಧ್ಯಾತ್ಮ ಹುಟ್ಟದಾಗ್ಲಿ. ಹುಟ್ಟಿನಿಂದಲೇ ಅಧ್ಯಾತ್ಮ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಏನಾದ್ರೂ ಬರ್ತಿತ್ತು ಅಂದ್ರೆ ಸ್ವಲ್ಪ ಗ್ರಂಥಗಳಿಂದ ಬರ್ಬೋದಷ್ಟೇ. ನಾನು ನನ್ನ ಜೀವನ ಆರಂಭ ಮಾಡಿದ್ದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ. ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರ ಜೊತೆ ಸಂಪರ್ಕ ಬರಬೇಕು ಅಂತ ಹೇಳಿ ನಾನು ಬ್ರಹ್ಮಕುಮಾರಿಗೆ ಹೋದೆ, ಯೋಗ ಕೇಂದ್ರಗಳಿಗೆ ಹೋದೆ. ಅಲ್ಲೆಲ್ಲ ಹೋದ್ಮೇಲೆ ಅಲ್ಲಿ ಜನರ ಜೀವನವನ್ನು ನೋಡ್ಕೊಂಡ್ಮೇಲೆ ನನಗೆ ಅನುಭವದಿಂದ ಅಧ್ಯಾತ್ಮದಲ್ಲಿ ಸುಖ ಇದೆ ಅನಿಸ್ತಾಗ್ಲಿ. ನಾನು ಮೊದಲಿಗೆನೆ ಭಗವದ್ಗೀತೆ ತುಂಬಾ ಚಿಕ್ಕಂದಿರುವಾಗ್ಲೇ ಓದ್ತಿದ್ದೆ. ಉಪನಿಷತ್ತುಗಳನ್ನ, ಭಾಗವತ, ಪುರಾಣಗಳನ್ನ ಚಿಕ್ಕವನಿರುವಾಗ್ಲಿಂದ ಓದೋದು ನನ್ನ ದೊಡ್ಡ ಹವ್ಯಾಸ. ಅವ್ಯಾವ ನನ್ನಲ್ಲಿ ಆಧ್ಯಾತ್ಮವನ್ನ ಹುಟ್ಟಿಸ್ಲಿಲ್ಲ. ಅವ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಅನೇಕ ಪುಸ್ತಕಗಳಲ್ಲಿ. ಆದ್ರೆ ಆ ಮಾರ್ಕ್ ಮಾಡಿದ್ದನ್ನ ನನ್ನ ಜೀವನ, ನನ್ನ ಮಕ್ಕಳು ಮರಿಯಾಗಿ ಸಂಸಾರ ಜಂಜಡದಿಂದ ಬೇಸತ್ತಾಗ ಓದಿದಾಗ ಆ ಅರ್ಥಗಳೇ ಬೇರೆ ಅರ್ಥವನ್ನು ಸ್ಫುರಿಸಿದ್ವು ನನ್ನಲ್ಲಿ. ಆಗ ನನಗೆ ಅನಿಸ್ತು, ಹೌದು, ಅಧ್ಯಾತ್ಮ ಅನ್ನೋದು ವ್ಯಕ್ತಿ ಮಾಗದೆ ಪಕ್ವಾಗದೆ ಸಿಗೋದಲ್ಲ, ಹುಟ್ಟಲೇ ಯಾರಿಗೂ ಅಧ್ಯಾತ್ಮ ಸಿದ್ಧಿಸೋದಿಲ್ಲ, ಎಲ್ಲೋ ಕೆಲವು ಮಹಾನ್ ಭಾವರಿಗೆ ಬಿಟ್ಟು ಅಂತ ನನಗೆ ಅನ್ಸಿದ್ದು ನನ್ನ ಅನುಭವ. ಜನ ಮೂಗು ಹಿಡ್ಕೊಂಡು ಜಪ ತಪ ಮಣಿ ಎಷ್ಟೋ ಸಾಧು ಸಂತರನ್ನು ನೋಡ್ತೀವಿ ನಾವು. ಅವ್ರು ಯಾರು ಮಠಗಳನ್ನ ಕಟ್ಟಲಿಲ್ಲ. ನಿಜವಾಗಿ ಆಧ್ಯಾತ್ಮ ಸಿದ್ಧಿಸಿದವನು ಒಂದು ಕ್ಷಣ ಕೂಡ ಮನೆಯಲ್ಲಿ ಇರೋದಿಲ್ಲ, ಹೊರಟು ಬಿಡ್ತಾನೆ, ದೇವ್ರನ್ನ ಹುಡುಕ್ತಾ ಇರ್ತಾನೆ. ರಾಮಕೃಷ್ಣ ಪರಮಹಂಸರು ಕಾಳಿಕಾ ದೇವಿ ಮುಂದೆ ಉರುಳಾಡಿ ಹತ್ರಂತೆ, ನೀನ್ ದರ್ಶನ ಕೊಡೋವರೆಗೂ ನಾನು ಊಟ ಮಾಡಲ್ಲ, ನೀನ್ ದರ್ಶನವರೆಗೂ ನಾನು ಹೋಗಲ್ಲ ಅಂತ. ಅವಾಗ ಕಾಳಿ ಅವರಿಗೆ ಒಲ್ದ್ಲು. ಹಂಗೆ ಭಗವಂತನ ಕಾಣಬೇಕಾದ್ರೆ ಏನ್ ಮಾಡ್ಬೇಕು ಅಂದಾಗ ವಿವೇಕಾನಂದ ಕೇಳಿದಾಗ ರಾಮಕೃಷ್ಣ ಪರಮಹಂಸರ ಘಟನೆಯಲ್ಲಿ ಒಂದು ಬರ್ತದೆ. ಅವನನ್ನ ನೀರಲ್ಲಿ ಮುಳುಗಿಸ್ಬಿಟ್ರಂತೆ, ನದಿಲಿ ಮುಳುಗಿಸಿ ತಲೆ ಒತ್ತಿಡಿದು ಆಮೇಲೆ ಎಬ್ಸಿದ್ರು. ನೀರಲ್ಲಿ ನಾನು ನಿನ್ ತಲೆ ಹಿಡಿದು ಮುಳುಗಿಸಿದಾಗ ನೀನ್ ಏನ್ ಅನಿಸ್ತಿತ್ತು ಅಂತ ಕೇಳಿದಾಗ, ಯಾವಾಗ ಹೊರಗೆ ಬರ್ತೀನೋ ಅಂತ ಉಸಿರಾಟಕ್ಕೆ ಚಡಪಡಿಕೆ ಆಗಿಬಿಡಿತು. ಇದೇ ಚಡಪಡಿಕೆ ಭಗವಂತನ ನೋಡ್ಬೇಕು ಅಂತ ನಿನ್ನಲ್ಲಿ ಉಂಟಾದಾಗ, ನನಗೆ ಉಸಿರು ಕಟ್ಟೋಗ್ತದೆ, ಭಗವಂತ ನೋಡ್ಲೇಬೇಕು ನಾನು ಅನ್ಕೊಂಡಾಗ ನಿನಗೆ ಭಗವಂತ ಕಾಣಿಸ್ತಾನೆ, ನಿನಗೆ ಆಧ್ಯಾತ್ಮ ಒಲಿಯುತ್ತೆ ಅಂತ ಹೇಳಿದ್ರು. ಚಡಪಡಿಕೆ ಇಲ್ಲದೆ ಚಿರಂತನ ಶಾಂತಿ ಸಿಗಲಾರದು ಅನ್ನೋದು ಈ ಕಥೆಯಿಂದ ನಾನು ತಿಳ್ಕೊಂಡಂತ ಅಂಶ. ಅಧ್ಯಾತ್ಮಕ್ಕೆ ಅನುಭವದ ಬಂಧ ನೀಡಿದ ಗಂಗಾವತಿ ಪ್ರಾಣೇಶ್ ಅವರಿಗೆ ನವೋನ್ನತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಆರೋಗ್ಯವಿದ್ರೆ ತಾನೇ ಅಧ್ಯಾತ್ಮ, ಸಾಧನೆ ಅಥವಾ ನಮ್ಮ ಬದುಕು. ಆ ಆರೋಗ್ಯವನ್ನ ಚೆನ್ನಾಗಿರಿಸಿಕೊಳ್ಳೋ ಶಕ್ತಿ ನಮ್ಮ ಕೈಲೇ ಇದೆ. ಸುತ್ತಮುತ್ತ ಇರೋ ಗಿಡಮೂಲಿಕೆಗಳ ಉಪಯೋಗ ತಿಳಿಸೋದಕ್ಕೆ ಖ್ಯಾತ ಆಯುರ್ವೇದ ವೈದ್ಯ ಡಾಕ್ಟರ್ ಗಿರಿಧರ್ ಕಜೆ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಮಾತುಗಳಿಂದಲೇ ಗಿಡಮೂಲಿಕೆಯೊಂದರ ಲಾಭವನ್ನ ತಿಳಿದುಕೊಂಡು ಬರೋಣ. ತುಳಸಿ ನಮ್ಮ ಮನೆ ಮುಂದೆ ಇರುವಂತಹ ಪರಮ ಪೂಜ್ಯ ಗಿಡ. ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಸಮಸ್ತ ಮಾನವರ ಸ್ವಾಸ್ಥ್ಯವನ್ನ ಕಾಪಾಡುವಂತ ಸಸ್ಯ ಆಗಿರೋದ್ರಿಂದಾಗಿ ಅದಕ್ಕೆ ಅಷ್ಟೊಂದು ಪೂಜ್ಯ ಸ್ಥಾನ ಇದೆ. ತುಳಸಿ ಕ್ರಿಮಿಗ್ನ ಅಂತ ಆಯುರ್ವೇದ ಹೇಳ್ತದೆ. ಅಂದ್ರೆ ಸೂಕ್ಷ್ಮ ಕ್ರಿಮಿಗಳನ್ನೆಲ್ಲ ಬೇರೆ ಬೇರೆ, ಅದು ವೈರಾಣು ಇರ್ಲಿ, ಬ್ಯಾಕ್ಟೀರಿಯಾ ಇರ್ಲಿ, ಫಂಗಸ್ ಇರ್ಲಿ, ಅನೇಕ ಇಂತಹ ಸೂಕ್ಷ್ಮ ಜೀವಿಗಳನ್ನ, ರೋಗಕಾರಕ ಜೀವಿಗಳನ್ನ ನಾಶ ಮಾಡುವಂತಹ ಗುಣ
ಇದರ ಅತ್ಯಂತ ಶ್ರೇಷ್ಠ ಗುಣ. ಜೊತೆಯಲ್ಲಿ ಕೆಮ್ಮು, ಶೀತ, ನೆಗಡಿ, ಉಬ್ಬಸ, ಆಸ್ತಮ ಅಂತ ಹೇಳ್ತೇವಲ್ಲ, ರೆಸ್ಪಿರೇಟರಿ ಸಿಸ್ಟಮ್ನ ಎಲ್ಲ ಕಾಯಿಲೆಗಳಲ್ಲಿ ಇದು ಪ್ರಬಲವಾಗಿ ಕೆಲಸ ಮಾಡ್ತದೆ. ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡುವಂತ ಗುಣ ಇದೆ. ಉದರದ ಕ್ರಿಮಿಗಳು, ಹೊಟ್ಟೆಯ ಜಂತುಹುಳಗಳನ್ನ ನಾಶಪಡಿಸುವಂತ ಗುಣ. ಅದೇ ರೀತಿಯಲ್ಲಿ ದೇಹದಲ್ಲಿ ಬರುವಂತ ಬೇರೆ ಬೇರೆ ನೋವುಗಳು ಅದನ್ನ ಶಮನ ಮಾಡುವಂತದ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಚರ್ಮದ ರೋಗಗಳಲ್ಲಿ ಅದ್ಭುತವಾದ ಕೆಲಸ ಮಾಡ್ತದೆ. ಜ್ವರವನ್ನ ಕಡಿಮೆ ಮಾಡ್ತದೆ, ಕಿವಿ ನೋವು ಕಡಿಮೆ ಮಾಡ್ತದೆ, ಹೃದಯದ ಶಕ್ತಿಯನ್ನ ಜಾಸ್ತಿಗೊಳಿಸುವಂತಹ ಅದ್ಭುತ ಕೆಲಸ ಮಾಡ್ತದೆ. ಮೂತ್ರದ ತೊಂದರೆಗಳಿದ್ದಾಗ, ಮೂತ್ರ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುವಾಗ, ಮೂತ್ರ ಉರಿ ಇದ್ದಾಗ ಅದನ್ನ ಕಡಿಮೆ ಮಾಡ್ತದೆ. ಮೂತ್ರ ಕಲ್ಲನ್ನ ನಾಶಪಡಿಸ್ತದೆ. ಅನೇಕ ವಿಷ ರೋಗಗಳಲ್ಲಿ ಪ್ರಯೋಗಿಸಲ್ಪಡ್ತದೆ. ಜ್ವರ ಇದ್ದಾಗ ಅದ್ಭುತವಾಗಿ ಕೆಲಸ ಮಾಡ್ತದೆ. ಜ್ವರ ನಾಶಕ ಗುಣ ಇದೆ. ಬೇರೆ ಬೇರೆ ಮೂಲದಿಂದ ಬಂದಿರುವಂತಹ ಜ್ವರಗಳನ್ನ ಗುಣಪಡಿಸ್ತದೆ. ಕಣ್ಣಿನ ರೋಗಗಳಲ್ಲಿ ಕೆಲಸ ಮಾಡ್ತದೆ. ಸುಸ್ತನ್ನ ಕಡಿಮೆ ಮಾಡ್ತದೆ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಲಿಕ್ಕೆ ತುಳಸಿ ಒಂದು ಶ್ರೇಷ್ಠ ವರದಾನ. ಆದ್ರಿಂದ ಅದು ನಮ್ಮ ಮನೆಯ ಮುಂದಿದೆ, ನಮ್ಮ ಮನದ ಮುಂದಿದೆ, ನಮ್ಮ ಜೊತೆಯಲ್ಲಿ ಬಾಳನ್ನ ಬೆಳಗ್ತಾ ಇದೆ. ನಮಸ್ಕಾರ. ಆರೋಗ್ಯ ವೃದ್ಧಿಗೆ ಬೇಕಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನವೋನ್ನತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಸರಣಿಯುದ್ದಕ್ಕೂ ಪ್ರತಿ 2 ದಿನಕ್ಕೊಮ್ಮೆ ಡಾಕ್ಟರ್ ಗಿರಿಧರ್ ಕಜೆಯವರು, ನಂತರ ಡಾಕ್ಟರ್ ವೆಂಕಟರಮಣ ಹೆಗಡೆಯವರು ನಮಗೆ ಆರೋಗ್ಯದ ಸೂತ್ರಗಳು, ಮೂಲಿಕೆಯ ಮಹತ್ವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದೀಗ ಈ ನವರಾತ್ರಿಯ ಶುಭಾವಸರದಲ್ಲಿ ನವಶಕ್ತಿಯರು ಅನ್ನೋ ಈ ವಿಶೇಷ ವಿಭಾಗದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕಿಯರನ್ನು ಪರಿಚಯಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನವರಾತ್ರಿಯ ಮೊದಲನೇ ದಿನವಾದ ಇಂದು ಬುಡಕಟ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗೀತಾ ಸಿದ್ಧಿಯವರನ್ನು, ಡಾಕ್ಟರ್ ಗೀತಾ ಸಿದ್ಧಿಯವರನ್ನು ಪರಿಚಯಿಸಲಿದ್ದೀವಿ. ಸಲಗಾ ಚಲನಚಿತ್ರದ ಟಿಣಿಂಗ ಮಿಣಿಂಗ ಟಿಶ್ಯ ಅನ್ನೋ ಹಾಡನ್ನು ನಾವೆಲ್ಲರೂ ಕೇಳಿದ್ದೀವಿ. ಈ ಹಾಡನ್ನು ಹಾಡಿರೋ ಗಾಯಕಿಯ ಹೆಸರನ್ನ ನೀವೆಲ್ಲರೂ ಕೇಳಿರಬಹುದು. ಅವರೇ ಈ ರಂಗಕರ್ಮಿ ಡಾಕ್ಟರ್ ಗೀತಾ ಸಿದ್ಧಿ. ಇವರ ಸಾಧನೆ ಅಪಾರ. ಸಿದ್ಧಿ ಜನಾಂಗ ಅಂದಾಕ್ಷಣ ನಮಗೆ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಇಂತಹ ಜನಾಂಗದಲ್ಲಿ ಹುಟ್ಟಿ ಏನೂ ಸವಲತ್ತಿಲ್ಲದೆ ದಟ್ಟ ಕಾಡಿನಲ್ಲಿ ಜೀವನ ನಡೆಸ್ತಾ ಇದ್ದ ಇವರು ಡಾಕ್ಟರೇಟ್ ಪದವಿ ಪಡ್ಕೊಂಡಿರೋದು ಅಚ್ಚರಿನೇ. ಇವರ ಈ ಸಾಧನೆ ಮೆಚ್ಚುವಂಥದ್ದೇ ಹಾಗೂ ಸ್ತುತ್ಯರ್ಹವೇ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆಯ ಗೀತಾ ಸಿದ್ಧಿಯವರು ನೀನಾಸಂ ಪದವೀಧರೆ. ಬೆಂಗಳೂರಿನ ಸುರಾನಾ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ, ರಂಗಭೂಮಿಯಲ್ಲಿ MA ಪೂರೈಸಿದ ಇವರು ಬೆಂಗಳೂರು ವಿವಿಯಲ್ಲಿನ PhD ಪದವೀಧರೆ. ಆಧುನಿಕ ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಸ್ತ್ರೀಲೋಕ ಅನ್ನೋ ವಿಷಯದಲ್ಲಿ PhDಯನ್ನು ಮಾಡಿ ಸಿದ್ಧಿ ಜನಾಂಗದಲ್ಲಿ ಮೊದಲ ಡಾಕ್ಟರೇಟ್ ಪದವಿಯನ್ನು ಪಡೆದ ಮಹಿಳೆ ಅನ್ನೋ ಹೆಗ್ಗಳಿಕೆ ಕೂಡ ಇವರದಾಗಿದೆ. ಕಷ್ಟಪಟ್ಟು ಅಪ್ಪ ಅಮ್ಮ ಅಕ್ಕನ ಸಪೋರ್ಟ್ನಿಂದಾಗಿ ವಿದ್ಯಾಭ್ಯಾಸವನ್ನು ಮಾಡಿದ ಇವರು ಹಾಡು, ಯಕ್ಷಗಾನ ಕುಣಿತ, ಭಗವದ್ಗೀತೆ, ನಾಟಕಗಳನ್ನು ತಮ್ಮಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ. ಇಷ್ಟು ಪ್ರತಿಭೆಗಳನ್ನು ಹೊಂದಿರೋ ಇವರು 10ನೇ ತರಗತಿಯಲ್ಲಿ ಅನುತ್ತೀರ್ಣರಾದವರು. ಆದರೆ ಕಲಿಬೇಕು ಅನ್ನೋ ಛಲ ಮಾತ್ರ ಅವರಿಗೆ ಬರ್ತಿರಲಿಲ್ಲ. ಎಲ್ಲ ರೀತಿಯ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಣ ನಡೆಸಬೇಕಾಗಿದ್ದರಿಂದ ಅವರಿಗೆ ಶಿಕ್ಷಣ ಸವಾಲಿನ ವಿಷಯವಾಗಿತ್ತು. ಆ ಸವಾಲುಗಳನ್ನು ಮೆಟ್ಟಿ ನಿಂತ ಅವರಿಗೆ ನೀನಾಸಂ ಮಾರ್ಗದರ್ಶಕವಾಗಿ ರಂಗಕರ್ಮಿಯಾಗಿಸಲು ಸಾಧ್ಯವಾಗಿಸಿತು. ಛಲ ಬಿಡದೆ ಡಿಗ್ರಿ ಮುಗಿಸಿ ನಾಟಕದಲ್ಲಿ MA ಪಡೆದು ಅವರು ಅದೇ ವಿಭಾಗದಲ್ಲಿ PhDಯನ್ನು ಪಡೆದು ಡಾಕ್ಟರ್ ಆಗಿದ್ದಾರೆ. ಇವಾಗ ಇವರದು ನಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ನೀಡುವಂತಹ ವ್ಯಕ್ತಿತ್ವ. ಹೀಗೆ ಇಂತಹ ಅನೇಕ ಸಾಧನೆಗಳನ್ನು ಅವರು ಮಾಡಲಿ ಅಂತ ಅವರಿಗೆ ನಾವು ನಮ್ಮ ತುಂಬು ಹೃದಯದ ಆಶಯಗಳನ್ನು ತಿಳಿಸ್ತಾ, ನಮ್ಮ ಈ ನವೋನ್ನತಿ ಫೌಂಡೇಶನ್ ವತಿಯಿಂದ ಅವರಿಗೆ ನಾವು ಈ ನುಡಿ ಗೌರವವನ್ನು ನೀಡ್ತಾ ಇದ್ದೇವೆ. ಇದೀಗ ನವರಾತ್ರಿ ಅಂದ್ರೇನೆ ದೇವಿಯ ವಿವಿಧ ಸ್ವರೂಪಗಳನ್ನು ಭಕ್ತಿ ಭಾವದಿಂದ ಪೂಜಿಸುವ ಹಬ್ಬ ಅಲ್ವಾ? ಸಂಗೀತ ಪ್ರಿಯಳಾದ ದೇವಿಯನ್ನ ಭಕ್ತಿ ಗೀತೆಯೊಂದಿಗೆ ಹಾಡಿ ಕೊಂಡಾಡಲಿದ್ದಾರೆ. ನಮಗಾಗಿಯೇ ಒಂದು ವಿಶೇಷ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ಎದೆ ತುಂಬಿ ಹಾಡುವೆನು ಹಾಗೂ ಹಿಂದಿ ಸರೆಗಮಪ ಖ್ಯಾತಿಯ ಗಾಯಕಿ, ಹಾಗೇನೆ ಸೈಮಾ ಅವಾರ್ಡ್ ವಿನ್ನರ್ ಆಗಿರುವಂಥ ಸಿಂಚನ್ ದೀಕ್ಷಿತ್ ಅವರು. ಶಂಕರೇ
शाखाम्बरी बनशङ्करे नमोऽस्तुते। नमो नारायणी शङ्करी, नमो नारायणी शङ्करी। दुष्ट जनरिगे भयंकरी, नमो नारायणी शङ्करी। मते बदामी कित्तळे बनदोळ, मते बदामी कित्तळे बनदोळ पुतिहुदु देवी गुडी, नमो नारायणी शङ्करी। दुष्ट जनरिगे भयंकरी, नमो नारायणी शङ्करी। ಎದುರಿನಲ್ಲಿರುವುದು ಹರಿದ್ರಾ ತೀರ್ಥ, ಎದುರಿನಲ್ಲಿರುವುದು ಹರಿದ್ರಾ ತೀರ್ಥ, ಬದಿಯಲೊಪ್ಪುವ ಸರಸ್ವತಿ ನದಿ, ಬದಿಯಲೊಪ್ಪುವ ಸರಸ್ವತಿ ನದಿ। ಕೈಯಲ್ಲಿ ಢಮರು ಖಡ್ಗವ ಪಿಡಿದು, ಕೈಯಲ್ಲಿ ಢಮರು ಖಡ್ಗವ ಪಿಡಿದು, ದುರುಳನ ಶಿರ ಎಡಗೈಯಲ್ಲಿ, ನಮೋ ನಾರಾಯಣಿ ಶಂಕರಿ। ದುಷ್ಟ ಜನರಿಗೆ ಭಯಂಕರಿ, ನಮೋ ನಾರಾಯಣಿ ಶಂಕರಿ। ಕೊರಳೊಳು ಧರಿಸಿದ ಶೋಭಿತ ರುಂಡಮಾಲ, ಕೊರಳೊಳು ಧರಿಸಿದ ಶೋಭಿತ ರುಂಡಮಾಲ, ವರದಿ ಕಿರೀಟ ಕುಂಡಲಾಧರಿ, ವರದಿ ಕಿರೀಟ ಕುಂಡಲಾಧರಿ, ವರದಿ ಶೇಷಾಚಲ ಗಿರಿ ವೆಂಕಟೇಶನ, ವರದಿ ಶೇಷಾಚಲ ಗಿರಿ ವೆಂಕಟೇಶನ, ಮತ್ತೆ ಸಲಹು ಶ್ರೀ ಶಾಖಾಂಬರಿ, ಮತ್ತೆ ಸಲಹು ಶ್ರೀ ಶಾಖಾಂಬರಿ, ಮತ್ತೆ ಸಲಹು ಶ್ರೀ ಶಾಖಾಂಬರಿ, ನಮೋ ನಾರಾಯಣಿ ಶಂಕರಿ। ದುಷ್ಟ ಜನರಿಗೆ ಭಯಂಕರಿ, ನಮೋ ನಾರಾಯಣಿ ಶಂಕರಿ, ಭಯಂಕರಿ ಶಾಖಾಂಬರಿ ಬನಶಂಕರಿ। ನಮೋಸ್ತುತೆ ದೇವಿ ಬನಶಂಕರಿ। ಅದ್ಭುತವಾಗಿ ತನ್ನ ಹಾಡಿನ ಮೂಲಕ ದೇವಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿದ ಸಿಂಚನ್ ದೀಕ್ಷಿತ್ ಅವರಿಗೆ ನವೋನ್ನತಿಯ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡುವಂತಹ ಸಮಯ. ಪ್ರತಿದಿನವೂ ಅದ್ಭುತ ಮಾಹಿತಿ, ಮನರಂಜನೆ, ಚಿಂತನೆ ನಿಮಗಾಗಿ ಇರಲಿದೆ. ನವರಾತ್ರಿ ನವೋನ್ನತಿಯ 2ನೇ ದಿನವಾದ ನಾಳೆ ವಿಶೇಷ ಅತಿಥಿಗಳಾದ ಮಂಜಮ್ಮ ಜೋಗತಿಯವರ ಮಾತುಗಳೊಂದಿಗೆ, ಇನ್ನೊಬ್ಬ ಸಾಧಕಿಯ ಸಾಧನೆಯ ಪರಿಚಯದೊಂದಿಗೆ, ಜೊತೆಗೆ ಹಾಡು, ಆರೋಗ್ಯ, ಚಿಂತನ ಎಲ್ಲವನ್ನೂ ಕೂಡ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೀವಿ. ನಾನು ನಿಮ್ಮ ಬಡಕಿಲಾ ಪ್ರದೀಪ್. ನಮಗೆಲ್ಲರಿಗೂ ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕರುಣಿಸಲಿ ಎಂದು ದೇವಿಯ ಸ್ವರೂಪವಾದಂಥ ಶೈಲಪುತ್ರಿಯಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನವೋನ್ನತಿ
taka dimmi takita takita taka dimmi takita takita taka dimmi takita ನಮೋ ನದಿ ನಮೋ ನದಿ ನಮೋ ನದಿ ನಮೋ ನದಿ